ಇನ್ನು ರಾಜ್ಯದಲ್ಲಿ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ಮಾರಾಟ ನಿಷೇಧ ಆಗಿದ್ದು 1 ವರ್ಷ ತಂಬಾಕು ಮತ್ತು ನಿಕೋಟಿನ್ ಉತ್ಪನ್ನಗಳ ಮಾರಾಟ ನಿಷೇಧ. ರಾಜ್ಯಾದ್ಯಂತ ತಂಬಾಕು ನಿಕೋಟಿನ್ ಉತ್ಪನ್ನಗಳ ವಿರುದ್ಧ ಸಮರ ಸಾರಿದ ಸರ್ಕಾರ. ತಂಬಾಕು ನಿಕೋಟಿನ್ ಉತ್ಪನ್ನಗಳ ವಿರುದ್ಧ ವಿಶೇಷ ಕಾರ್ಯಾಚರಣೆ. ಗುಟ್ಕಾ, ಪಾನ್ ಮಸಾಲ ಸೇರಿದಂತೆ ನಿಷೇಧಿತ ತಂಬಾಕು ಉತ್ಪನ್ನಗಳ ತಯಾರಿಕೆ ಇರಲಿ, ಸಂಗ್ರಹಣೆ ಇರಲಿ, ಸಾಗಣೆ ಇರಲಿ, ವಿತರಣೆ ಇರಲಿ, ಮಾರಾಟ ಇರಲಿ, ಎಲ್ಲದರ ಮೇಲೂ ಕೂಡ ಕಠಿಣ ಕ್ರಮ. ಆಹಾರ ಸುರಕ್ಷತಾ ಅಧಿಕಾರಿಗಳ ನೇತೃತ್ವದಲ್ಲಿ ತಪಾಸಣೆ ನಡೀತಾ ಇದೆ. ಗುಟ್ಕಾ, ಪಾನ್ ಮಸಾಲ ಇತರ ನಿಷೇಧಿತ ಉತ್ಪನ್ನಗಳ ಮೇಲೆ ತೀವ್ರ ನಿಗಾ ಇರಿಸಲಾಗ್ತಾ ಇದೆ. ಆಹಾರ ಸುರಕ್ಷತೆ ಮತ್ತು ಔಷಧ ಆಡಳಿತ ಇಲಾಖೆ ಅಧಿಕಾರಿಗಳು ಪರಿಶೀಲನೆಗೆ ಮುಂದಾಗಿದ್ದಾರೆ. ನಿಯಮ ಉಲ್ಲಂಘನೆ ಬಗ್ಗೆ ಇಲಾಖಾ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ಆಹಾರ ಸುರಕ್ಷತೆ ಮತ್ತು ಗುಣಮಟ್ಟ ಕಾಯ್ದೆ 2006ರ ಕಲಂ 32A ಇದರ ಅಡಿಯಲ್ಲಿ ಕ್ರಮ ತೆಗೆದುಕೊಳ್ಳಲಾಗ್ತಾ ಇದೆ. ತಂಬಾಕು, ನಿಕೋಟಿನ್ ಉತ್ಪನ್ನಗಳ ಮಾರಾಟ ಮತ್ತು ವಿತರಣೆಯ ನಿಷೇಧ ಇದೆ. 2026 ಆಗಸ್ಟ್ 10ರಂದು ಈ ಅಧಿಸೂಚನೆಯನ್ನು ಸರ್ಕಾರ ಹೊರಡಿಸಿದೆ. ಅದರ ಅನ್ವಯ ಇನ್ನು 1 ವರ್ಷಗಳ ಕಾಲ ತಂಬಾಕು ಮಾರಾಟ ಉತ್ಪನ್ನ ನಿಷೇಧವನ್ನು ಹೊಂದಲಾಗಿದೆ. ಗುಟ್ಕಾ, ಪಾನ್ ಮಸಾಲ ಸೇರಿ ತಂಬಾಕು ಉತ್ಪನ್ನಗಳನ್ನು ಸಂಗ್ರಹಣೆ ಮಾಡೋ ಹಾಗಿಲ್ಲ, ವ್ಯಾಪಾರ ಮಾಡೋ ಹಾಗಿಲ್ಲ, ವಿತರಣೆ ಮಾಡೋ ಹಾಗಿಲ್ಲ. ಎಲ್ಲಾದರೂ ಕಂಡು ಬಂದರೆ ಕಠಿಣ ಕ್ರಮ. ಇಂತಹ ಪ್ರಕರಣಗಳ ಬಗ್ಗೆ ಅಧಿಕಾರಿಗಳಿಗೆ ಮಾಹಿತಿ ಕೊಡಿ ಅಂತಲೂ ಕೂಡ ಜನರಲ್ಲಿ ಮನವಿ ಮಾಡಿಕೊಳ್ತಾ ಇದ್ದಾರೆ ಇಲಾಖೆ ಅಧಿಕಾರಿಗಳು. ಆರೋಗ್ಯಕರ ಮತ್ತು ವ್ಯಸನ ಮುಕ್ತ ಕರ್ನಾಟಕ ನಿರ್ಮಾಣಕ್ಕೆ ಸಹಕಾರ ಕೊಡಿ ಅಂತ ಕೇಳಿದ್ದಾರೆ. ಸಚಿವ ಖಾದರ್ ಅವರು ಮಾತನಾಡಿದ್ದಾರೆ ಈ ಬಗ್ಗೆ, ಕೇಳಿ. ಪಾನ್ ಗುಟ್ಕಾ ಎಲ್ಲ ನಿಷೇಧ ನಿಷೇಧದಲ್ಲಿರೋ ಎರಡು ಏನಾಗ್ತದೆ, ಇದು ನೆಕೋಟಿನ್ ಮತ್ತು ಇದು ಮಿಕ್ಸ್ ಆಗಿ ಬರುವಂಥದ್ದು ಇರ್ತದೆ. ಮಿಕ್ಸ್ ಆಗಿ ಬರಬಾರ್ದು, ಸಪ್ರೇಟ್ ಒಂದು ಕಡೆ ಇರಬಾರ್ದು. ಇವರು ನಮ್ಮ ಕಾನೂನು ವ್ಯಾಪ್ತಿ ಮಾಡಲಿಕ್ಕೆ ಸಾಧ್ಯತೆ ನಾವು ಮಾಡ್ತೇವೆ. ಪಾನ್ ಗುಟ್ಕಾ ಎಲ್ಲ ನಿಷೇಧದಲ್ಲಿರೋ ಎರಡು ಏನಾಗ್ತದೆ, ಇದು ನೆಕೋಟಿನ್ ಮತ್ತು ಇದು ಮಿಕ್ಸ್ ಆಗಿ ಬರುವಂಥದ್ದು ಇರ್ತದೆ. ಮಿಕ್ಸ್ ಆಗಿ ಬರಬಾರ್ದು, ಸಪ್ರೇಟ್ ಒಂದು ಕಡೆ ಇರಬಾರ್ದು. ಇವರು ನಮ್ಮ ಕಾನೂನು ವ್ಯಾಪ್ತಿ ಮಾಡಲಿಕ್ಕೆ ಸಾಧ್ಯತೆ ನಾವು ಮಾಡ್ತೇವೆ. ಪಾನ್ ಗುಟ್ಕಾ ಎಲ್ಲ ನಿಷೇಧದಲ್ಲಿರೋ ಎರಡು ಏನಾಗ್ತದೆ, ಇದು ನೆಕೋಟಿನ್ ಮತ್ತು ಇದು ಮಿಕ್ಸ್ ಆಗಿ ಬರುವಂಥದ್ದು ಇರ್ತದೆ. ಮಿಕ್ಸ್ ಆಗಿ ಬರಬಾರ್ದು, ಸಪ್ರೇಟ್ ಒಂದು ಕಡೆ ಇರಬಾರ್ದು. ಇವರು ನಮ್ಮ ಕಾನೂನು ವ್ಯಾಪ್ತಿ ಮಾಡಲಿಕ್ಕೆ ಸಾಧ್ಯತೆ. ಇನ್ನು ರಾಜ್ಯದಲ್ಲಿ ಗುಟ್ಕಾ ಬ್ಯಾನ್ ಮಾಡೋದು ಸರಿಯಲ್ಲ. ಸಿಎಂ ಡಿಕೆಶಿ ಅವರನ್ನ ಭೇಟಿ ಮಾಡಿ ಮನವಿ ಮಾಡ್ತೇವೆ. ಅಡಕೆ ವಲಯದ ಎಲ್ಲಾ ಪಕ್ಷಗಳ ಶಾಸಕರೊಂದಿಗೆ ಭೇಟಿ ಮಾಡಿ ಮಾತನಾಡೋದಾಗಿ ಬಿಜೆಪಿ ಶಾಸಕ ಅರಗ ಜ್ಞಾನೇಂದ್ರ ಹೇಳಿಕೆ ಕೊಟ್ಟಿದ್ದಾರೆ. ರಾಜ್ಯ ಸರ್ಕಾರ ಅಡಕೆ ಬೆಳೆಗಾರರ ರಕ್ಷಣೆಗೆ ನಿಲ್ಲಬೇಕು ಅಂತಿದ್ದಾರೆ. ಶೇಕಡಕ್ಕಿಂತ ಹೆಚ್ಚು ಅಡಿಕೆ ಬೆಳೆಯುವಂಥ ಒಂದು ರಾಜ್ಯ ಕರ್ನಾಟಕ. ಹಾಗಾಗಿ ಕರ್ನಾಟಕ ರಾಜ್ಯದ ಸರ್ಕಾರ ಅಡಿಕೆ ಬೆಳೆಗಾರರಿಗೆ ರಕ್ಷಣೆಯನ್ನು ಕೊಡಬೇಕಾಗಿತ್ತು. ಇದುವರೆಗೂ ಕೊಟ್ಕೊಂಡು ಬಂದಿತ್ತು. ಆದರೆ ಈಗ ಕಳೆದ ಸುಮಾರು 20 ದಿವಸದಿಂದ ಈ ಕಡೆ ಗುಟ್ಕಾ ಬ್ಯಾನ್ ಮಾಡಿ ಒಂದು ನೋಟಿಫಿಕೇಷನ್ನ ಹೊರಡಿಸಲಾಗಿದೆ. ಇದರಿಂದಾಗಿ ಅಡಿಕೆ ಬೆಳೆಗಾರರಿಗೆ ದೊಡ್ಡ ಹೊಡೆತ ಬೀಳ್ತದೆ. ಮಾರುಕಟ್ಟೆಯ ಮೇಲೆ ದೊಡ್ಡ ದುಷ್ಪರಿಣಾಮ ಆಗ್ತಾ ಇದೆ. ಇವತ್ತು ಅಡಿಕೆ ಬೆಳೆಯುವ ಸ್ಥಳದಲ್ಲೇ ಇದನ್ನು ಬ್ಯಾನ್ ಮಾಡಿದಾಗ ಇದರ ಹಿಂಸೆಯನ್ನು ರೈತರು ಅನುಭವಿಸಬೇಕಾದಂಥ ಒಂದು ಪರಿಸ್ಥಿತಿ ಇದೆ. ನಾನು ವಿನಂತಿ ಮಾಡ್ಕೊಳ್ತೇನೆ, ನಾಳೆ ಮಾನ್ಯ ಮುಖ್ಯಮಂತ್ರಿಗಳನ್ನು ಡಿ ಕೆ ಶಿವಕುಮಾರ್ ಅವ್ರನ್ನ, ಎಲ್ಲ ಪಕ್ಷದ ಅಡಿಕೆ ಬೆಳೆಗಾರರ ಕ್ಷೇತ್ರದ ಶಾಸಕರು ನಾವು ಭೇಟಿಯಾಗೋರಿದ್ದೇವೆ. ನಾನು ಅನೇಕ ಶಾಸಕರುಗಳಿಗೆ ಫೋನ್ ಮಾಡಿ ವಿನಂತಿ ಮಾಡ್ಕೊಂಡಿದ್ದೀನಿ. ನಾಳೆ ಒಂದು ಟೈಮ್ ಫಿಕ್ಸ್ ಮಾಡ್ಕೊಂಡು ಮಾನ್ಯ ಮುಖ್ಯಮಂತ್ರಿಗಳನ್ನು ಭೇಟಿ ಮಾಡಿ ಈ ರೀತಿ ಆಗ್ತಾ ಇದೆ, ಇದರ ದುಷ್ಪರಿಣಾಮ ರೈತರ ಮೇಲೆ ಆಗ್ತಾ ಇದೆ. ಅಡಿಕೆ ಬೆಳೆ ಇವತ್ತು ಬಹಳ ವಿಸ್ತಾರ ಆಗಿದೆ. ಸುಮಾರು 12 ಜಿಲ್ಲೆಗಿಂತ ಹೆಚ್ಚು